ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಯುತ ಕೃಷ್ಣಪ್ಪ ಸರ್ ಅವರಿಗೆ ಮುಂಜಾನೆಯ ಶುಭಾಶಯಗಳು. ಅದೇ ರೀತಿಯಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ವಿದ್ಯಾರ್ಥಿನಿಯರಿಗೂ ಕೂಡ ಪ್ರೀತಿ ಪೂರ್ವಕವಾಗಿ ಮುಂಜಾನೆಯ ಶುಭಾಶಯಗಳು. ಕನ್ನಡದಲ್ಲಿ ಕೆಲವು ಮಾತುಗಳಿವೆ, ಸಾಧನೆಗೆ ಸಂಬಂಧಿಸಿದಂತಹ ಮಾತುಗಳಿದೆ. ಸಾಧನೆ ಅನ್ನೋದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ. ಸಾಧನೆ ಇಲ್ಲದೆ ಸತ್ರೆ ಸಾವಿಗೂ ಕೂಡ ಅವಮಾನ ಅಂತೆ. ಸಾಧಿಸಿದವನು ಸಬಳವನ್ನು ಕೂಡ ನುಂಗಬಹುದು. ಸತ್ ಮೇಲೆ ಮಲಗುದಿದ್ದದ್ದೇ ಜೀವಂತ ಇದ್ದಾಗ ಏನಾದ್ರೂ ಸಾಧನೆ ಮಾಡೋಣ ಅಂತ. ಇದೆಲ್ಲವೂ ಕೂಡ ಸಾಧನೆಯನ್ನ ತಿಳಿಸುತ್ತೆ, ಸಾಧನೆಯ ಮಹತ್ವವನ್ನ ತಿಳಿಸುತ್ತೆ, ಸಾಧನೆಯನ್ನ ಪ್ರೇರೇಪಿಸ್ತದೆ. ನಾನು ಮೊನ್ನೆ ಒಂದು ಬುಕ್ ಓದಿದೆ. ಆ ಬುಕ್ಕಲ್ಲಿ ಹಣ ಮತ್ತು ವಿದ್ಯೆಯ ಜ್ಞಾನದ ಮಹತ್ವವನ್ನ ತಿಳಿಸ್ತಾ ಇದ್ರು. ಹಣ ಯಾರು ಬೇಕಿದ್ರು ಹೇಗ್ ಬೇಕಿದ್ರು ಗಳಿಸ್ಬೋದು. ಅದು ಕಳ್ತನ ಮಾಡಿನೋ ಅಥವಾ ಕಷ್ಟಪಟ್ಟು ದುಡ್ದೋ, ಕೆಲಸ ಮಾಡಿನೋ, ದರೋಡಿ ಮಾಡೇನೋ, ಹೇಗಾದ್ರೂ ಸಂಪಾದನೆ ಮಾಡ್ಬೋದು ಹಣವನ್ನ. ಆದ್ರೆ ವಿದ್ಯೆಯನ್ನ ಹೇಗೇಗೋ ಸಂಪಾದನೆ ಮಾಡೋಕ್ಕಾಗೋದಿಲ್ಲ, ಯಾರ್ಯಾರೋ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಶ್ರದ್ಧೆ ಅನ್ನೋದು ಬೇಕು, ಶಿಸ್ತು ಅನ್ನೋದು ಬೇಕು. ಹಾಗೆ ಇನ್ನೊಂದು ಡಿಫ್ರೆನ್ಸ್ ಹೇಳ್ತಾರೆ, ಹಣವನ್ನ ನೀವು ಯಾರಿಗಾದ್ರೂ ಕೊಡ್ತಾ ಹೋದ್ರೆ ಹಣದ ಮೌಲ್ಯ ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ವಿದ್ಯೆಯನ್ನ, ಜ್ಞಾನವನ್ನ ನೀವು ಯಾರಿಗಾದ್ರೂ ಕೊಡ್ತಾ ಹೋದ್ರೆ ನಿಮ್ಮ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಹಣವನ್ನ ಕೊಡ್ತಾ ಹೋದ್ರೆ 100 ರೂಪಾಯಿಯಲ್ಲಿ ನೀವು 10 ರೂಪಾಯಿ ಕೊಟ್ರೆ 90 ರೂಪಾಯಿ ಉಳೀತು. ಹಾಗೆ ಹಣವನ್ನ ನೀವು ಯಾರಿಗಾದ್ರೂ ಕೊಡ್ತಾ ಹೋದ್ರೆ ಹಣದ ಮೌಲ್ಯ, ಹಣದ ಮೊತ್ತ ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ವಿದ್ಯೆಯನ್ನ ನೀವು ಯಾರಿಗಾದ್ರೂ ಏನು ಕೊಡ್ತಾ ಹೋದ್ರೆ ನಿಮ್ಮ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಡಿಫ್ರೆನ್ಸ್ ಹೇಳ್ತಾರೆ, ಹಣವನ್ನ ಯಾರು ಬೇಕಿದ್ರು ಕದ್ಕೊಂಡು ಹೋಗ್ಬೋದು, ಆದ್ರೆ ವಿದ್ಯೆಯನ್ನ ಯಾರೂ ಕದ್ಕೊಂಡು ಹೋಗೋಕ್ಕಾಗೋದಿಲ್ಲ. ನೀವೇ ಕೊಡ್ಬೇಕಷ್ಟೆ. ಹಣ ಶಾಶ್ವತವಲ್ಲ, ಆದ್ರೆ ವಿದ್ಯೆ ನಾವು ಕೊನೆಯ ಉಸಿರಿರುವವರೆಗೂ ಕೂಡ ಶಾಶ್ವತವಾಗಿರ್ತದೆ. ವಿದ್ಯೆಯಿಂದ ಹಣವನ್ನ ಕೊಂಡ್ಕೊಳ್ಬಹುದು, ಆದ್ರೆ ಹಣದಿಂದ ವಿದ್ಯೆಯನ್ನ ಕೊಂಡ್ಕೊಳ್ಳಕ್ ಆಗುದಿಲ್ಲ. ತುಂಬಾ ಎಕ್ಸಾಂಪಲ್ಗಳು ನೋಡಿರ್ತೀವಿ ನಾವು. ಕೆಲವು ಶ್ರೀಮಂತ ಮಕ್ಕಳು ಇರ್ತಾರೆ, ಕೋಟಿಗಟ್ಟಲೆ ಆಸ್ತಿಗಳು ಇರ್ತವೆ, ಆದ್ರೆ ಆ ಮಕ್ಕಳಿಗೆ ವಿದ್ಯೆ ಇರೋದಿಲ್ಲ. ಹಣದಿಂದ ವಿದ್ಯೆಯನ್ನ ಕೊಂಡ್ಕೊಳ್ಳಕ್ ಆಗೋದಿಲ್ಲ, ವಿದ್ಯೆಯಿಂದ ಹಣವನ್ನ ಕೊಂಡ್ಕೊಳ್ಬಹುದು. ಹಾಗೆ ಹಣ ಇದ್ದವನಿಗೆ ರಾತ್ರಿ ನೆಮ್ಮದಿ ಇಲ್ಲ, ನಿದ್ದೆ ಇರೋದಿಲ್ಲ ಸರಿಯಾಗಿ. ಆದ್ರೆ ಯಾಕೆ ಅಂತ ಹೇಳಿದ್ರೆ ಕಳ್ಳರು ಬರ್ತಾರೆ ಅನ್ನುವಂಥ ಭಯ. ಆದ್ರೆ ವಿದ್ಯೆ ಇದ್ದವನಿಗೆ ನೆಮ್ಮದಿ ಇರುತ್ತದೆ, ಹಾಗೆ ಚೆನ್ನಾಗಿ ನಿದ್ದೆ ಕೂಡ ಬರ್ತದೆ. ಅದೇ ರೀತಿಯಾಗಿ ನಮ್ಮ ಪ್ರಿನ್ಸಿಪಲ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಹಣ ಇದ್ದವನ ಮನೆ ಮುಂದೆ ಇಷ್ಟು ಕೋಟಿ ಇದೆ, ಅಷ್ಟು ಕೋಟಿ ಇದೆ ಅಂತ ದೊಡ್ಡದಾಗಿ ಬೋರ್ಡ್ ಹಾಕೊಳಕ್ ಆಗೋದಿಲ್ಲ. ಆದ್ರೆ ವಿದ್ಯೆ ಇದ್ದವನ ಮನೆ ಮುಂದೆ LLB, IAS, IPS ಇಂತಹ ಬೋರ್ಡ್ಗಳನ್ನ ಹಾಕೋಬಹುದು. ಇದೆಲ್ಲ ಏನ್ ತಿಳಿಸುತ್ತೆ ಅಂತ ಹೇಳಿದ್ರೆ ವಿದ್ಯೆಯ ಮಹತ್ವವನ್ನ ತಿಳಿಸುತ್ತೆ. ವಿದ್ಯೆ ಇದ್ದವನು ಏನನ್ ಬೇಕಿದ್ರು ಗಳಿಸ್ಬೋದು. ಕೆಲವ್ರು ಹೇಳ್ತಾರೆ, ಇಡೀ ವರ್ಲ್ಡ್ ಅನ್ನ ಆಳ್ತಾ ಇರೋದು ಯಾವುದು ಕೇಳಿದ್ರೆ ಹಣ ಅಂತ ಹೇಳ್ತಾರೆ. ಇಡೀ ವರ್ಲ್ಡ್ ಅನ್ನ ಆಳ್ತಾ ಇರೋದು ಹಣ ಅಲ್ಲ, ವಿದ್ಯೆ, ಜ್ಞಾನ. ಹಾಗಾಗಿ ನೀವೇ ಡಿಸೈಡ್ ಮಾಡಿ, ಹಣ ಗ್ರೇಟಾ ಅಥವಾ ವಿದ್ಯೆ ಗ್ರೇಟಾ, ಜ್ಞಾನ ಗ್ರೇಟಾ ಅಂತ ನೀವೇ ಡಿಸೈಡ್ ಮಾಡಿ. ಆತ್ಮೀಯ ವಿದ್ಯಾರ್ಥಿನಿಯರೇ, ಇನ್ನು SSLC ಫೈನಲ್ ಎಕ್ಸಾಮ್ಗೆ ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದೆ. ಕೆಲವ್ರು ಹೇಳ್ತಾರೆ IAS ಎಕ್ಸಾಮ್, IPS ಎಕ್ಸಾಮ್ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆದ ಬುಕ್ ಇಲ್ಲ. IAS, IPS ಎಲ್ಲ ಓದ್ಬೇಕಾದ್ರೆ ಹಿಸ್ಟ್ರಿ ಅಂತ ಹೇಳಿದ್ರೆ ಯಾವ ಬುಕ್ಕಿಂದ ಆ ಕ್ವಶನ್ ಬರುತ್ತೆ ಅಂತ ಗೊತ್ತಿಲ್ಲ. ಇಂಡಿಯನ್ ಹಿಸ್ಟ್ರಿ ಓದ್ಬೇಕು, ಕರ್ನಾಟಕ ಹಿಸ್ಟ್ರಿ ಓದ್ಬೇಕು, ಓಕೆ, ತಮಿಳ್ನಾಡು ಹಿಸ್ಟ್ರಿ ಓದ್ಬೇಕು, ಯುರೋಪಿಯನ್ ಹಿಸ್ಟ್ರಿ ಓದ್ಬೇಕು, ಅಮೆರಿಕನ್ ಹಿಸ್ಟ್ರಿ ಓದ್ಬೇಕು. ಎಲ್ಲಿಂದ ಬರುತ್ತೆ ಕ್ವಶನ್ ಅಂತ ಗೊತ್ತಿರೋದಿಲ್ಲ. GK ಯನ್ನ ಹಾಗೆ ಜನರಲ್ ನಾಲೆಜ್ ಯಾವ ಲೆಸನ್ ಇಂದ ಬರುತ್ತೆ, ಯಾವ ಕ್ವಶನ್ ಇಂದ ಬರುತ್ತೆ, ಯಾವ ಸಬ್ಜೆಕ್ಟ್ ಇಂದ ಬರುತ್ತೆ ಅಂತ ಗೊತ್ತಿರೋದು. ಜನರಲ್ ನಾಲೆಜ್ ಮತ್ತೆ ಡೈಲಿ ನ್ಯೂಸ್ ಪೇಪರ್ಗಳನ್ನು ಓದ್ಬೇಕು. ಅದೆಲ್ಲ ಎಲ್ಲಿಂದ ಬರುತ್ತೆ ಆ ಕ್ವಶನ್ಸ್ಗಳು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ IAS ಎಕ್ಸಾಮ್, IPS ಎಕ್ಸಾಮ್ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ನಿಮ್ಗೆ ಹಾಗಲ್ಲ. SSLC ಎಕ್ಸಾಮ್ ಅಂತ ಹೇಳಿದ್ರೆ ಸೋಷಿಯಲ್ ಅಂತ ಹೇಳಿದ್ರೆ ಪಾರ್ಟ್ 1 ಇರುತ್ತೆ, ಪಾರ್ಟ್ 2 ಇರುತ್ತೆ. ಮ್ಯಾಥ್ಸ್ ಅಂತ ಹೇಳಿದ್ರೆ ಪಾರ್ಟ್ 1, ಪಾರ್ಟ್ 2 ಇರುತ್ತೆ. ಹಿಂದಿ ಹಾಗೆ, ಅಥವಾ ಬೇರೆ ಯಾವುದೇ ಸಬ್ಜೆಕ್ಟ್ ಆಗಲಿ. ಆದ್ರೆ ಅದು ಬಿಟ್ಟು ಬೇರೆ ಯಾವ್ದಾದ್ರು ಕ್ವಶನ್ ಕೇಳ್ತಾರ. ಆದ್ರೆ IAS ಎಕ್ಸಾಮ್ ಆಗಲ್ಲ, ಎಲ್ಲಿಂದ ಬರುತ್ತೆ ಕ್ವಶನ್ಸ್ ಅಂತಾನು ಗೊತ್ತಿರೋದು. ಯಾವ್ದಕ್ಕೊಂದು ಪರ್ಟಿಕ್ಯುಲರ್ ಬುಕ್ ಅಂತ ಇಲ್ಲ. IAS ಎಕ್ಸಾಮ್ಗೆ ಪರ್ಟಿಕ್ಯುಲರ್ ಬುಕ್ ಅಂತ ಇಲ್ಲ. ಎಲ್ಲ ಬುಕ್ಸು ಓದ್ಬೇಕು.
ಯಾವ್ದು ಹೈಸ್ಕೂಲ್ ಬುಕ್ ಓದ್ಬೇಕು, PUC ಬುಕ್ಸ್ ಓದ್ಬೇಕು, ಡಿಗ್ರಿ ಬುಕ್ಸ್ ಓದ್ಬೇಕು. ಹಾಗಾಗಿ ಅದು ತುಂಬಾ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಆದ್ರೆ SSLC ಎಕ್ಸಾಮ್ ತುಂಬಾ ಈಸಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೋಸ್ಕರ ಒಂದು ಪರ್ಟಿಕ್ಯುಲರ್ ಬುಕ್ ಅಂತ ಇಟ್ಟಿದ್ದಾರೆ. ಆ ಬುಕ್ಸ್ ಅನ್ನ ಓದ್ಕೊಂಡ್ರೆ ಸಾಕಾಗುತ್ತೆ. ಅದರಿಂದ ಬಿಟ್ಟು ಹೊರಗಡೆ ಕ್ವಶನ್ಸ್ ಗಳನ್ನ ಕೇಳೋದಿಲ್ಲ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿನಿಯರೇ, ಈ SSLC ಎಕ್ಸಾಮ್ಗೆ ಬೇಕಾಗಿರುವಂತ ಎಲ್ಲ ಸೌಲಭ್ಯಗಳನ್ನ ಎಲ್ಲ ಟೀಚರ್ಸು, ಮ್ಯಾನೇಜ್ಮೆಂಟು ನಿಮ್ಗೆ ಮಾಡಿಕೊಟ್ಟಿದ್ದಾರೆ. ಡಿಸೆಂಬರ್ ಅಲ್ಲೇ ಪೋರ್ಷನ್ ಕೂಡ ಕಂಪ್ಲೀಟ್ ಮಾಡಿ ರಿವಿಷನ್ ಅನ್ನ ಕೂಡ ಮಾಡಿಸಿದ್ವಿ. ಎಲ್ಲ ಟೀಚರ್ಸು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಮಕ್ಕಳಿಗೋಸ್ಕರ ಏನೇನ್ ಬೇಕು ಎಲ್ಲವನ್ನ ಒದಗಿಸಿದ್ದಾರೆ. ಪ್ರತಿ ಶನಿವಾರ, ಆದಿತ್ಯವಾರವೂ ಕೂಡ ಕ್ಲಾಸ್ಗಳನ್ನ ಇಟ್ಟು ನಿಮ್ಮ ಡೌಟ್ ಅನ್ನ, ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುವಂತಹ ಡೌಟ್ಗಳನ್ನ ಕ್ಲಿಯರ್ ಮಾಡಿದ್ವಿ. ಅದೇ ರೀತಿಯಾಗಿ ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ದಿನನಿತ್ಯ ತರಗತಿ ಆದ ನಂತರ ನಮ್ಮ HM ಮೇಡಮ್ ಅವರು ಕೂಡ ಕ್ಲಾಸ್ಗಳನ್ನ ತೆಗೆದುಕೊಂಡು ನಿಮ್ಮ ಅಭಿವೃದ್ಧಿಗೆ ಅವರು ಕೂಡ ಶ್ರಮಿಸಿದ್ರು. ಅದೇ ರೀತಿಯಾಗಿ ನಮ್ಮ ಸರ್ ಕೂಡ ತುಂಬಾ ಮೀಟಿಂಗ್ ಅನ್ನ ತಗೊಂಡಿದ್ರು. ನಿಮ್ಗೆ ಗೊತ್ತಿದೆ, ತುಂಬಾ ಮೀಟಿಂಗ್ ಅನ್ನ ತಗೊಂಡು SSLC ಎಕ್ಸಾಮ್ಗೆ ರಿಲೇಟೆಡ್ ಆಗಿ ನಿಮ್ಮಲ್ಲಿ ಆತ್ಮಸ್ಥೈರ್ಯವನ್ನ, ಧೈರ್ಯವನ್ನ ತುಂಬಿದ್ದಾರೆ. ಇದೆಲ್ಲವನ್ನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ. ಈ SSLC ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಅನ್ನೋದು ಉದ್ದೇಶಕ್ಕೋಸ್ಕರ. ನಾನು ಕೂಡ ಹಾಗೆ ನನ್ನ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಸೋಷಿಯಲ್ ಅಲ್ಲೂ ಕೂಡ 1 ಮಾರ್ಕ್ ಕ್ವಶನ್ಸ್ 2015 ಇಂದ 2025 ಒಳಗಡೆ ಏನೇನ್ ಕ್ವಶನ್ಸ್ ಬಂದಿತ್ತು ಅದೆಲ್ಲವನ್ನ 1 ಮಾರ್ಕ್ MCQ ನ ಬರೆದು, ಜೊತೆಗೆ ಇಂಪಾರ್ಟೆಂಟ್ ಮಿಡ್ಲ್ ಆಫ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಬರೆದು ನಿಮ್ಗೆ ಕೊಟ್ಟಿದ್ದೇನೆ. ಅದರಲ್ಲೇ ಕ್ವಶನ್ಸ್ ಗಳು ಹೆಚ್ಚಿನ ಬಂದಿದೆ. ಯಾವುದು MCQ 1 ಮಾರ್ಕ್. ಸೆಕೆಂಡ್ ಪ್ರಿಪರೇಟರಿಯಲ್ಲಿ 16ಗೆ 15 ಕ್ವಶನ್ಸ್ ಅದರಿಂದಾನೇ ಬಂದಿತ್ತು. ಥರ್ಡ್ ಪ್ರಿಪರೇಟರಿಯಲ್ಲೂ ಹಾಗೆ ಬಂದಿತ್ತು. ಹಾಗೆ 2 ಮಾರ್ಕ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ರೆಡಿ ಮಾಡಿ ನಿಮ್ಗೆ ಎಲ್ಲ ಟೀಚರ್ಸ್ ಕೂಡ ಪಾಸಿಂಗ್ ಪ್ಯಾಕೇಜು, ಯಾವುದು ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲವನ್ನ ನಿಮ್ಗೋಸ್ಕರ ಒದಗಿಸಿದ್ದಾರೆ. ಇದೆಲ್ಲವನ್ನ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಗೋಸ್ಕರ, ನೀವು ಒಳ್ಳೆ ಮಾರ್ಕ್ಸ್ ತೆಗಿಲಿ ಅಂತ, ನಿಮ್ಮ ಜೀವನ ಚೆನ್ನಾಗಿರ್ಲಿ ಅಂತ, ನಿಮ್ಮ ಪೇರೆಂಟ್ಸ್ಗಳ ಆಸೆ ಈಡೇರ್ಲಿ ಅಂತ. ಇದೆಲ್ಲ ಮಾಡಿದಕ್ಕೋಸ್ಕರ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನಿಮ್ಮಿಂದ 100% ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನೀವೆಲ್ಲರೂ 100% ರಿಸಲ್ಟ್ ಅನ್ನ ಕೊಡ್ತೀರಾ ಅನ್ನುವಂತ ವಿಶ್ವಾಸ ನನಗಿದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.